ಉದಾಹರಣೆಗೆ ಈ ರೀತಿ ಗೊಂದಲಗಳ ಜೊತೆಗೆ ಈಗ ಕ್ವಶನ್ ಅಲ್ಲಿ ಬನ್ನಿ, ಅತ್ಯಂತ ಪ್ರಮುಖವಾದ ಕ್ವಶನ್ ಕೇಳ್ತೀನಿ. ಇವತ್ತು ಸಾಮಾಜಿಕ ಪಿಡುಗು ಭಾರತದಲ್ಲಿ ಅಥವಾ ಎಲ್ಲಿ ಸಮಾಜದಲ್ಲಿ ಅಂಡರ್ ಏಜ್ ಅಂದ್ರೆ 18 ವರ್ಷದ ಒಳಗಡೆ ಮದುವೆ ಆಗೋರಿಗೆ ಅದು ಸಾಮಾಜಿಕ ಪಿಡುಗು ಆಗಿಲ್ಲ, ಸಾಲ್ವ್ ಮಾಡಿದೀವಿ ಪ್ರಾಬ್ಲಮ್ನ. ಆದ್ರೆ ಇವತ್ತು ಸಾಲ್ವ್ ಪ್ರಾಬ್ಲಮ್ ಏನು ಅಂದ್ರೆ ಡೈವರ್ಸಿಸ್. ಇವತ್ತು ರೆಕಾರ್ಡೆಡ್ ಡೈವರ್ಸಿಸ್ ಇನ್ ಬ್ಯಾಂಗ್ಳೂರ್ ಇಸ್ 5.8%, ಕರ್ನಾಟಕದಲ್ಲಿ ಇಟ್ ಇಸ್ 1.8%. ಅಂದ್ರೆ ಇಷ್ಟು ಜನ ಡೈವರ್ಸಿಸ್ ಇದ್ದಾರೆ. ನೀವು ಅದನ್ನ ಕೇಳಬೇಕೋ ಬೇಡವೋ ಪ್ರಶ್ನೆ? ನೀವು ಏನ್ ಕೇಳ್ತೀರಾ ಅಂದ್ರೆ ಮದುವೆ ಸ್ಟೇಟಸ್ ಕೇಳ್ತಿದ್ರಾ, ಏನಕ್ಕಪ್ಪ ನೀನ್ ಡೈವರ್ಸ್ ಇಲ್ಲ ಅಂತ ಕೇಳಿದ್ರೆ ಏನಕ್ಕೆ ಹಾಕ್ಬೇಕು ಅಂತಾರೆ. ಅದು ಸಮಾಜದಲ್ಲಿ ನೀವು ಮಾಡಕ್ ಹೊರಟಿರೋದು ಜಾತಿನ ಅಥವಾ ಸಾಮಾಜಿಕ ಕೇಳ್ಬೇಕಲ್ವಾ? ಈ ಪ್ರಶ್ನೆ ಕೇಳ್ಬೇಕು. ಜೊತೆಗೆ ಇನ್ನೂ ಒಂದು ಇನ್ಶೂರೆನ್ಸ್ ಬಗ್ಗೆ ಕೇಳ್ತೀರಾ, ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಕೇಳ್ತೀರಾ, ಲೈಫ್ ಇನ್ಶೂರೆನ್ಸ್ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಏನಾಯ್ತು? ಜೊತೆಗೆ ಅಸೆಟ್ ಬಗ್ಗೆ ಕೇಳ್ತಾ ಇದ್ದಾಗ ನೀವೇನ್ ಕೇಳ್ತೀರಾ ಅಂದ್ರೆ ಕಾಕಾ ಕೇಲೇಕರ್ ಕಮಿಟಿ ಆಗಿದ್ದು ಎಷ್ಟು ವರ್ಷ? 76 ವರ್ಷದಿಂದ. 49 ವರ್ಷದಿಂದ ಆಗಿದ್ದು BP ಮಂಡಲ್ ಕಮಿಟಿ. ಆ ಪ್ರಶ್ನಾವಳಿಗಳನ್ನ ತೆಗೆದುಕೊಂಡು ಇವತ್ತು ನಿಮ್ಮ ಮನೆಯಲ್ಲಿ ಬುಲಕ್ ಕಾರ್ಟ್ ಇದೆ ಅಂದ್ರೆ ಹಸು ಎತ್ತಿನ ಗಾಡಿ ಇದೆ ಅಂದ್ರೆ ಅದು ಅಸೆಟ್ ಅಂತ ಕೇಳ್ತೀರಾ. ಇವತ್ತು ಅದು ಅಸೆಟ್ ಆಯ್ತು. ಕಾರು ವ್ಯಾನು ಬಸ್ಸು ಒಂದೇ ಕಾಲಮ್ ಸೇರಿಸಿದೆ. ಕಾರು ಇವತ್ತು ಒಬ್ಬರ ಮನೆಯಲ್ಲಿ 5 ಕೋಟಿ ರೂಪಾಯಿ ಕಾರ್ ಇದೆ, ಇನ್ನೊಬ್ಬರ ಮನೆ 5 ಲಕ್ಷ ರೂಪಾಯಿ ಕಾರ್ ಇದೆ. ವ್ಯತ್ಯಾಸ ಇದೆಯಲ್ಲ ಕಾರಲ್ಲೇನೆ. ನೀವು ಕೇಳಬೇಕಾಗಿರ್ತಕ್ಕಂಥದ್ದು ಏನು? ಇವತ್ತು ನೀವು ಎಲೆಕ್ಷನ್ ಕಮಿಷನ್ ನೀವು ಡಿಕ್ಲೇರ್ ಮಾಡ್ಕೊಂಡು ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಡಿಕ್ಲೇರ್ ಮಾಡ್ಬೇಕಾದ್ರೆ ನನ್ನ ಮನೇಲಿ ಆ ಕಾರ್ನ ವ್ಯಾಲ್ಯೂ ಎಷ್ಟು ಅಂತ ಡಿಕ್ಲೇರ್ ಮಾಡ್ತೀರಾ? ನೀವು ಕೇಳಬೇಕಾಗಿರೋ ಪ್ರಾಕ್ಟಿಕಲ್ ಆಗಿ ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ಕೇಳ್ತಾನೆ ಇಲ್ಲ. ಇದು ಗೊಂದಲಕ್ಕೆ. ಅವ್ರ 60 ಪ್ರಶ್ನೆಗಳು ಏನು ಅಂತ ನಿಮ್ಗೆ ಆಲ್ರೆಡಿ ಬಿಜೆಪಿ ಅವರಿಗೆ ಗೊತ್ತಾಗಿದೆ. ಏನೇನು 60 ಪ್ರಶ್ನೆಗಳು ಅದಕ್ಕೆ ಅನಾಲಿಸಿಸ್ ಮಾಡಿ ಉತ್ತರಗಳಿವೆ. 60 ಪ್ರಶ್ನೆಗಳು ಏನ್ ಕೇಳ್ತಾರೆ ಮನೆಗೆ ಬಂದಾಗ? 60 ಪ್ರಶ್ನೆಗಳು ಇದೆ. 60 ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಇದೆ. ಅದೆಲ್ಲ ಇದೆ. ಅನಾಲಿಸಿಸ್ ಏನೇನು ತಪ್ಪಾಗಿದೆ ಅಂತಕ್ಕಂಥದ್ದು ಇದೆ. ವಿಚಾರ ಏನು ಅಂದ್ರೆ ಸಿದ್ದರಾಮಯ್ಯನವರು ಏನು ಆತುರವಾಗಿ ಹೊರಟಿದ್ದಾರೆ. ಇದು ಏನ್ ಸೂಚಿಸ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ಥಾನ ಪಲಟನೆ ಆಗ್ತದೆ. ಸ್ಥಾನ ಪಲಟನೆ ಆಗೋಕ್ಕಿಂತ ಮುಂಚೆ ಮುಂದೂಡಿಕೆ ಮಾಡಿ ಅಂತನಾ ಅಥವಾ ನೀವು ಇದನ್ನ ಮಾಡ್ಲೇಬೇಡಿ ಅಂತ? ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಮೀಕ್ಷೆ ಏನಿದೆ ನಾವು ಸಮೀಕ್ಷೆ ಮಾಡಿ ಅಂತಕ್ಕಂಥ ಪರವಾಗಿದೆ ಬಿಜೆಪಿ ಅವರು. ಆದ್ರೆ ವಿಚಾರ ಏನು ಅಂದ್ರೆ ನೀವು ಸೈಂಟಿಫಿಕ್ ಆಗಿ ಮಾಡಿ ಅನ್ನೋದು ಅಷ್ಟೇ. ಸೈಂಟಿಫಿಕ್ ಅಂದ್ರೆ ಬಂದೆ ನೋಡಿ, ನೀತಿ ಆಯೋಗ ಇದೆ ಈಗ ಇಡೀ ದೇಶದಲ್ಲಿ ನೀತಿ ಆಯೋಗ ಇದೆ. ಕರ್ನಾಟಕ ರಾಜ್ಯದ್ದು ಅಥವಾ ಈಗಿನ ಏನೇನ್ ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ಪ್ಲಾನಿಂಗ್ ಕಮಿಷನ್ ಕ್ವಶನ್ಸ್ ತಗೊಂಡಿದ್ದಾರೆ. ಉದಾಹರಣೆಗೆ ಉಜ್ವಲ ಯೋಜನೆ ಬಂದಿರೋದು ಕರ್ನಾಟಕ ಸರ್ಕಾರ ಒಪ್ಕೊಂಡಿರ್ತಕ್ಕಂಥ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಾನು. ಉಜ್ವಲ, ಆವಾಜು, ಟಾಯ್ಲೆಟ್ ಅಂದ್ರೆ ಸ್ವಚ್ಛ ಭಾರತ್ ಅಭಿಯಾನ, ರಸ್ತೆ ಆಯ್ತಾ, ಲೈಟು ಮತ್ತು ಇಂಥ ಸ್ಕೀಮ್ಸ್ ಕರ್ನಾಟಕದಲ್ಲಿ ಹೇಳ್ತಿರ್ತಕ್ಕಂತಹದ್ದು 90% ಇಂದ 100% ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಿರೋದು. ಘರ್ ಘರ್ ಜಲ್ ಯೋಜನೆ ಬಿಟ್ಟು ಅದು ಒಂದು ಮಾತ್ರ 72% ಆಗಿದೆ. ಮಿಕ್ಕಿದ ಎಲ್ಲವೂ ಸಹ ಕಂಪ್ಲೀಟೆಡ್ 98% ಅಂತ ಹೇಳ್ತಾ ಇದೆ. ಕಚ್ಚಾ ಮನೆ ಪಕ್ಕಾ ಮನೆ ಇವತ್ತು ಕ್ವಶನ್. ಕಚ್ಚಾ ಮನೆ ಪಕ್ಕಾ ಮನೆ ನೀವು ಹಳ್ಳಿಯಿಂದ ಬರ್ತೀನಿ, ನಾನು ಹಳ್ಳಿಯಿಂದ ಬರ್ತೀನಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ಇವತ್ತು ಎಷ್ಟು ಕಡೆ ಇವತ್ತು ಕಚ್ಚಾ ಮನೆಗಳಿವೆ ಅಂದ್ರೆ ಉದಾಹರಣೆಗೆ ಇಂತಹ ವಿಚಾರಗಳನ್ನ ಇವತ್ತು ಸಹ ಔಟ್ಡೇಟೆಡ್ ಆಗಿ ಇಟ್ಕೊಂತೀರಾ. ಅಂದ್ರೆ ಅಪ್ಡೇಟೆಡ್ ಸೈನ್ಸ್ ಏನು ಅಂತ ನೀವೇನ್ ಕೊಡ್ತಾ ಇದ್ರಿ ನೋಡಿ. ಅದೇ ಬಂದೆ ನೋಡಿ, ಈ ಸಮೀಕ್ಷೆ ಮಾಡಬೇಕಾದಾಗ ಕರ್ನಾಟಕದಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗ ಸಮೀಕ್ಷೆ ಆದ್ಮೇಲೆ ಸರ್ ಹೇಳ್ತಾರೆ, ಸಿದ್ದರಾಜು ಸರ್ ಹೇಳ್ತಾರೆ, ಅವರೆಲ್ಲ ನಾವು ಕಣ್ಣಾರೆ ಮಾಡ್ಬೇಕು ನಮ್ ಕೇಂದ್ರದವರು ಅಂತೀರಿ. ಇಲ್ಲಿ ಲೋಕಲ್ ಅವ್ರು ಮಾಡಕ್ ಹೋದಾಗ ಈ ನಂಬರ್ಸ್ ಯಾಕಿಲ್ಲ ಅದೇನಂದ್ರ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಬಿಜೆಪಿ ಮಾಡ್ತಾ ಇದೆ ಅಂತ ನನ್ನ ಪ್ರಶ್ನೆ. ನಾವು ಮಾಡಿಸ್ತೀವಿ. ಆ 32 ಕ್ವಶನ್ ಅಲ್ಲಿ ಸೋಷಲ್, ಎಕನಾಮಿಕಲ್ ಅಂಡ್ ಕಾಸ್ಟ್ ಸರ್ವೆ ಕವರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರ ಇದಕ್ಕೆ 18,000 ಕೋಟಿ ಇಡೀ ಭಾರತದಲ್ಲಿ ಖರ್ಚು ಮಾಡಿ ಕೊಟ್ಟಿದೆ. 650 ಕೋಟಿ ಖರ್ಚು ಮಾಡಿ ರಸ್ತೆ ಗುಂಡಿ ಮುಚ್ಚೋದ್ ಬಿಟ್ಟು ಫಸ್ಟ್ ಮುಚ್ಚಿ ಜನ ಸಾಯ್ತಾ ಇದಾರೆ ರೀ ರಸ್ತೆನಲ್ಲಿ. ರಸ್ತೆ ಗುಂಡಿ ಮುಚ್ಚಕ್ ದುಡ್ಡಿಲ್ಲ. ನಾನು 240 ರೂಪಾಯಿ ಟ್ರಕ್ಕರ್ಸ್ ದುಡ್ಡು ಕೊಟ್ಟಿಲ್ಲ. 240 ಕೋಟಿ ಟ್ರಕ್ಕರ್ಸ್ ಅನ್ನ ಬಗ್ಗೆ ನಿಂತಿದೆ ಇವತ್ತು. ಆಯ್ತಾ, ಸಂಬಳ ಕೊಡಕ್ ದುಡ್ಡಿಲ್ಲ ಇವ್ರ ಹತ್ರ. ಡಿ ಗ್ರೂಪ್ ನೌಕರರಿಗೆ ಸಂಜಯ್ ಗಾಂಧಿ ನೀವು ಪತ್ರಕರ್ತರು ಅಂದ್ರೆ ನೀವು ಗ್ಯಾರಂಟಿ ಟಿವಿ ಅವರು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸಂಪೂರ್ಣ ಅಮೌಂಟ್ ಬಂದಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಸ್ಟಾಟಿಸ್ಟಿಕ್ಸ್ ಸಮೇತ ಒಂದ್ಸತಿ ಕೊಟ್ಟಿದ್ದೀರಾ? ಹೌದು, 100%. ಇವರು ಪ್ರತಿಭಟನೆ ಎಲ್ಲ ಬೂಟಾಟಿಕೆನ ಹಂಗಾದ್ರೆ ಕಾಂಗ್ರೆಸ್ 200% ಬೂಟಾಟಿಕೆ ನಾಟಕನ ಸುಳ್ಳು ಹೇಳಿದ್ರ, ಜನರಿಗೆ ಯಾಮರ್ಸಿದ್ರ? ಬರ್ತೀನಿ ಈ ಪ್ರಶ್ನೆಗೆ. ರಿಷಿಕ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್ ನೋಡಿ. ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಫಸ್ಟ್ ರಿಮಾರ್ಕ್ ಏನು ಅಂತಂದ್ರೆ, ಒಂದು ಜವಾಬ್ದಾರಿಯುತವಾಗಿರುವಂತ ಕಾಂಗ್ರೆಸ್ ಸರ್ಕಾರದವರು ಸ್ಟಾಪ್ ಫೂಲಿಂಗ್ ಅರೌಂಡ್ ದ ಪೀಪಲ್ ಇನ್ ಕರ್ನಾಟಕ ರಾಜ್ಯದ ತೆರಿಗೆದಾರರನ್ನ ಫೂಲ್ಸ್ ಮಾಡೋದನ್ನ ಸ್ಟಾಪ್ ಮಾಡಿ ಫಸ್ಟ್. ಯಾಕೆ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಇವ್ರು ಏನು ಸಮೀಕ್ಷೆ ಮಾಡಬೇಕು ಅಂತ ಹೋಗ್ತಾ ಇದಾರಲ್ವಾ, ದರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಸೆನ್ಸಸ್ ಅಂಡ್ ಸರ್ವೆ.
ಇವ್ರು ಮಾಡಕ್ ಹೋಗ್ತಾ ಇರೋಂಥದ್ದು ಸರ್ವೆ. KPCC ಆಫೀಸ್ ಇದ್ದ ಅವರ ಕಾರ್ಯಕರ್ತರನ್ನ ಇಟ್ಕೊಂಡು ಅವರ ಸ್ವಂತ ಖರ್ಚಿನಲ್ಲಿ ಎಷ್ಟು ಬೇಕಾದ್ರೂ ಸರ್ವೆ ಮಾಡ್ಕೊಳ್ಳಿ, ಅವ್ರ ಆಡಳಿತ ಮಾಡಕ್ ಬೇಕಾದ್ರೆ ಡೇಟಾನ. ಆದರೆ ಕರ್ನಾಟಕ ರಾಜ್ಯದ ತೆರಿಗೆದಾರರ ಹಣದಿಂದ ಇವ್ರು ಏನು ಸರ್ವೆ ಮಾಡಕ್ ಹೋಗ್ತಾ ಇದಾರಲ್ಲ, ಇದಕ್ಕೆ ನಾವು ಇನ್ಸ್ಟೆಡ್ ಆಫ್ ಬೀಟಿಂಗ್ ಅರೌಂಡ್ ದ ಬುಷ್ ಸ್ಟ್ರೈಟ್ ಅವೇ ಹೇಳ್ತೀವಿ ನಮ್ದು ವಿರೋಧ ಇದೆ. ಈಗ ಯಾಕೆ ನಾನು ಈ ಹೇಳ್ತಾ ಇದ್ದೀನಿ ಮಾತಂತ ಹೇಳಿದ್ರೆ, ನೋಡಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸೈಂಟಿಫಿಕಲಿ ಮಾಡಬೇಕು ಅಂತ. ಈಗ ನನಗೆ ಸರ್ವೆ ಮಾಡಕ್ ಬರ್ತಾರೆ, ನನ್ನ ಕೇಳ್ತಾರೆ ನಾನು ಏನ್ ಹೇಳ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಅಥೆಂಟಿಸಿಟಿ ಏನ್ ತರ ಇದೆ. ನಾನು ಏನ್ ಬೇಕಾದ್ರೆ ಹೇಳ್ಬೋದು, ನಾನು ಹಿಂದೂ ಅಂತ ಹೇಳ್ಬೋದು, ಕ್ರಿಶ್ಚಿಯನ್ ಅಂತ ಹೇಳ್ಬೋದು, ಮುಸ್ಲಿಂ ಅಂತ ಹೇಳ್ಬೋದು. ವಾಟ್ ಇಸ್ ದ ಪ್ರೂಫ್? ಏನ್ ಬೇಕಾದ್ರೂ ಯಾಕೆ ಹೇಳ್ತಾರೆ ಸರ್? ಅವ್ರವ್ರ ಧರ್ಮ ನಾನು ಹೇಳ್ತಾ ಇರೋದು ನೋಡಿ, ದಿಸ್ ಇಸ್ ಅ ಡೇಟಾ ಕಲೆಕ್ಷನ್. ನೀವು ಡೇಟಾ ಕಲೆಕ್ಷನ್ ಮಾಡ್ಬೇಕಾದ್ರೆ ಅಥೆಂಟಿಸಿಟಿ ಬೇಕಲ್ವಾ ನಿಮ್ಗೆ? ಸೊ ನಾನು ಹೇಳೋವಂಥ ಡೇಟಾ ಹೆಂಗ್ ಮಾಡ್ಬೇಕು ಅಂತ ನೋ ಸಿ ಅದಕ್ಕೆ ಸಾಕಷ್ಟು ಟೆಕ್ನಿಕಲ್ ಅಪ್ಡೇಟ್ಸ್ ಇದೆ. ಅದನ್ನ ಇಫ್ ದೆ ಪೇ ಮಿ ಐ ವಿಲ್ ಟೆಲ್ ಯು, ಇವಾಗಲ್ಲ. ಸೊ ನಾನು ಹೇಳಕ್ ವಹಿಸುವಂಥದ್ದು ಫಸ್ಟ್ ಡೇಟಾ ಕಲೆಕ್ಷನ್ಸ್ ಕರೆಕ್ಟ್ ಆಗಿ ಮಾಡ್ಬೇಕು. ಇನ್ನು ಎರಡನೇದು, ತಮ್ಮ ಮಾಧ್ಯಮದಲ್ಲಿ ನಾನು ಈ ಹಿಂದೆ ಸಾಕಷ್ಟು ಚರ್ಚೆಗಳನ್ನ ಅಬ್ಸರ್ವ್ ಮಾಡಿದ್ದೀನಿ. ಒಂದು ಸತಿ ಯಾರಾದ್ರೂ ಕನ್ವರ್ಷನ್ ಆದ್ರು ಅಂತ ಹೇಳಿದ್ರೆ ಹಿ ಈಸ್ ನೋ ಮೋರ್ ಎ ಬ್ರಾಹ್ಮಣ್ ಕ್ರಿಶ್ಚಿಯನ್ ಆರ್ ದಲಿತ ಕ್ರಿಶ್ಚಿಯನ್, ನಥಿಂಗ್. ಆ ಕಾಲಂ ಬಗ್ಗೆ ಪ್ರಶ್ನೆ ಮಾಡೋಣ. ಏನು ಅಂತ ಹೇಳಿದ್ರೆ, ಒಂದು ಸತಿ ಕ್ರಿಶ್ಚಿಯನ್ ಅಂತೆ, ಲಿಂಗಾಯತರು ನೀವು ಒಂದ್ಸತಿ ಕ್ರಿಶ್ಚಿಯನ್ ಆರ್ ಮುಸ್ಲಿಂ ಆರ್ ಎನಿ ರಿಲಿಜಿಯನ್ ನೀವು ಕನ್ವರ್ಷನ್ ಆದ ಮೇಲೆ ಇಟ್ಸ್ ಓವರ್. ಸೊ ನಿಮಗೆ ಅಲ್ಲಿ ದಲಿತ ಕ್ರಿಶ್ಚಿಯನ್ ಅಂತೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ, ದೀಸ್ ಆರ್ ಆಲ್ ಲುಕ್ಸ್ ನಾನ್ಸೆನ್ಸ್. ಇಟ್ ಆಲ್ ಸ್ಟುಪಿಡಿಟಿ. ಯಾಕೆ ಈ ಮಾತ್ರ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನೀವು ಜನಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ರ ನೀವೀಗ? ಸೊ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಹಿಂದೆ ಹಲವಾರು ರಾಜ್ಯಗಳಲ್ಲಿ ಈ ತರ ಕೇಸಸ್ ಬಂದಾಗ ಹೇಳಿದ್ದಾರೆ, ಏನು ನೀವು ಒಂದು ರಿಲಿಜಿಯನ್ಗೆ ಕನ್ವರ್ಷನ್ ಆದ್ಮೇಲೆ ಸೊ ನೀವು ಹಳೇದು ನೀವು ಏನಿದ್ರಿ ದಟ್ ಈಸ್ ನೋ ಮೋರ್ ವ್ಯಾಲಿಡ್. ಕಾಲಂ ವ್ಯಾಲಿಡ್ ಇಲ್ಲ, ತೆಗಿತೀರಾ ಅಂತ ಕೇಳ್ತೀನಿ ನಾನು. ಅದ್ರ ಬಗ್ಗೆ ಚರ್ಚೆ ಮಾಡೋಣ.